ಯಾರಿಗೆಲ್ಲ ಬ್ಲೋಡಿಂಗ್ ಪ್ರಾಬ್ಲಮ್ ಇದೆ, ನೀವು ಇವತ್ತೇ ನಿಮ್ಮ ಊಟದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನೋದನ್ನ ಸ್ಟಾಪ್ ಮಾಡಿ. ಯಾಕಂದರೆ ಇದು ನಿಮ್ಮ ಹೊಟ್ಟೆಲಿ ಗ್ಯಾಸ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಮತ್ತು ಬೆಳಗ್ಗೆ ಎದ್ದಾಗ ಶುಂಠಿ ಕಷಾಯ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇದನ್ನು ಹಾಕೊಂಡು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನಿಮ್ಮ ಡೈಜೆಷನ್ ಏನಿದೆ ಇದನ್ನು ಇಂಪ್ರೂವ್ ಮಾಡುತ್ತೆ. ಮತ್ತು ಊಟ ಆದಮೇಲೆ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದು ನಿಮ್ಮ ಗಟ್ನ ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಅಂತ ಕರಿತೀವಿ, ಇದನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಸೊ ನಿಮಗೆ IBD, IBS ಈ ಥರ ಏನಾದ್ರು ಇಶ್ಯೂಸ್ ಇದ್ದರೆ ಇವು ಕಮ್ಮಿ ಆಗ್ತಾ ಬರುತ್ತೆ. ಈಗ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದನ್ನ ಕಮ್ಮಿ ಮಾಡಿದ್ರೆ ಗ್ಯಾಸ್ ಕಮ್ಮಿ ಆಯ್ತಾ ಅಂದರೆ ನಿಮ್ಮ ಫರ್ಮೆಂಟೇಷನ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಮತ್ತು ನೀವು ರೋಟಿ, ಚಪಾತಿ ಈ ಥರ ಹೆವಿ ಫುಡ್ಗಿನ್ನ ನಾರ್ಮಲ್ ರೈಸ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಾಡಿಲಿ ಫರ್ಮೆಂಟೇಷನ್ ಏನಿದೆ ಅದು ಕಮ್ಮಿ ಆಗುತ್ತೆ. ಈ IBD, IBS ಪ್ರಾಬ್ಲಮಲ್ಲಿ ಇದೇ ಇರುತ್ತೆ, ಫರ್ಮೆಂಟೇಷನ್ ಜಾಸ್ತಿ ಆಗ್ತಿರುತ್ತೆ. ಇದರಿಂದ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರುತ್ತೆ. ನಿಮ್ಮ ಬಾಡಿಲಿ ಫರ್ಮೆಂಟೇಷನ್ ಆದಷ್ಟು ಕಮ್ಮಿ ಆಗಬೇಕು. ಸೊ ಆದಷ್ಟು ಸಿಂಪಲ್ ಫುಡ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಮತ್ತು ಬೆಳಗ್ಗೆ ಎದ್ದಾಗ ಜಿಂಜರ್ ಲೆಮನ್ ಕುಡಿಯೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಮತ್ತು ವಾಕಿಂಗ್ ಮಾಡೋದು ಕಂಪಲ್ಸರಿ. ಇದಿಷ್ಟು ಫಾಲೋ ಮಾಡ್ಕೊಳ್ಳಿ. ನಿಮ್ಮ IBD, IBS ಪ್ರಾಬ್ಲಮ್ ಏನಿದೆ ಇದು ಸಾಲ್ವ್ ಆಗ್ತಾ ಬರುತ್ತೆ. ಒಂದು 2 ವೀಕ್ ಫಾಲೋ ಮಾಡಿ, ನಿಮಗೆ ಚೇಂಜಸ್ ಆಗ್ತಿರೋದು ಗೊತ್ತಾಗುತ್ತೆ. ಓಕೆ, ಈಗ ಹೆಚ್ಚು ಮಾಹಿತಿಗೋಸ್ಕರ ಏನು ಮಾಡಬೇಕು, ನಂಗೆ ಫಾಲೋ ಮಾಡಬೇಕು. ಡಯಟ್ ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.